ನನಗೆ ಇಫ್ ಮೈ ಮೆಮೊರಿ ಈಸ್ ಕರೆಕ್ಟ್, ಮುಖ್ಯಮಂತ್ರಿಗಳಿಗೂ ಮೊದಲನೇ ಎಕ್ಸಾಮಿನೇಷನ್ ನಡೆದಾಗ 52-59 ಮಿಸ್ಟೇಕ್ಸ್ ಆಗಿತ್ತು ಅಂತ ಹೇಳಿದರು. ಆವಾಗ ನನಗೆ ಅಭ್ಯರ್ಥಿಗಳು ಹೇಳಿದ್ದು ಅವಾಗ ರೀ ಎಕ್ಸಾಮಿನೇಷನ್ ಆಯಿತು. ಆ ವಿಷಯಕ್ಕೆ ಆ ಡಿಸಿಷನ್ ಅನ್ನ ಸರ್ಕಾರ ಮಾಡುತ್ತೋ ಅಥವಾ KPSC ಮಾಡಿತ್ತೋ? KPSC ಮಾಡಿತ್ತು. ಸರ್ಕಾರನು ಕೂಡ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟಿತ್ತು. ಅದಕ್ಕೆ ನನಗೇನು ಅನ್ಸುತ್ತೆ ಅಂತಂದ್ರೆ ಈಗಲೂ ಕೂಡ ಇನ್ನೊಂದು ಎಕ್ಸಾಮಿನೇಷನ್ ನಡೆಸಬೇಕು ಅಂತ ಸೂಚನೆ ಕೊಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆ ಅಂತಂದ್ರೆ ಕಣ್ಣಲ್ಲಿ ಎಣ್ಣೆ ಹಾಕೊಂಡು ತಯಾರಿ ಮಾಡಿಸ್ತಿದ್ದಾರೆ, ಗೊತ್ತು ನನಗೆ. ಅವು ಕೂಲಿ ಮಾಡ್ತಿರ್ತಾರೆ ತಂದೆ ತಾಯಿಗಳು, ಇಲ್ಲಿ ಎಕ್ಸಾಮಿನೇಷನ್ ತಯಾರಿ ಮಾಡ್ತಿರ್ತಾರೆ ವಿಜಯನಗರದಲ್ಲಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಕಷ್ಟಗಳು ಗೊತ್ತಿಲ್ಲದೆ ಇರೋದು ಇಲ್ಲೇ ಇಲ್ಲ. ಅದಕ್ಕೆ ನನಗೆ ಅನ್ಸೋದು ಇನ್ನೊಂದು ಎಕ್ಸಾಮಿನೇಷನ್ ಅನ್ನ ನೀವು ನಡೆಸಬೇಕು ಅಂತ ಸೂಚನೆ ಕೊಡಿ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಅದೇನು ಅಂತ ಹೇಳಿದ್ರೆ, ಈಗ ಮಾರ್ಕ್ಸು KPSC ಮೆಂಬರ್ ಕೈನಲ್ಲಿ ಜಾಸ್ತಿ ಇದ್ವು. ತಮಗೆ ಬೇಕಾದಂಥವ್ರಿಗೆ ಯಾರು ಒಳಗಡೆ ಏನೇನು ಮಾಡ್ತಿರ್ತಾರೋ ಅದರ ಆಧಾರದ ಮೇಲೆ ನಂಬರ್ ಜಾಸ್ತಿ ಕೊಡೋದು ಕಡಿಮೆ ಮಾಡೋದು ಮಾಡಿ ತಮಗೆ ಬೇಕಾಗಿರೋವಂಥವ್ರನ್ನ ಆಯ್ಕೆ ಮಾಡ್ತಿದ್ರು. ಈಗ ಅದಿಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಈಗ ಅವ್ರೀಗ ರಂಗೋಲಿ ಚಾಪೆ ಕೆಳಗೆ ಹೋಗಿದ್ದಾರೆ. ಅವ್ರು ಏನ್ ಮಾಡೋದು, ಎಕ್ಸಾಮಿನೇಷನ್ ಸೆಂಟರ್ ನಲ್ಲೇ ಗೋಲ್ಮಾಲ್. ಚಾಪೆ ಕೆಳಗಡೆ ಇಲ್ರಿ, ರಂಗೋಲಿ ಕೆಳಗಡೆನೆ ಹೋಗ್ಬಿಟ್ಟು ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹೆಂಗೆ? OMR ಶೀಟು, ಆಮೇಲೆ ವ್ಯಾಲ್ಯೂಯೇಷನ್ ಮಾಡೋನ ಹತ್ರನೇ ಮಾರ್ಕ್ಸ್ ಹಾಕ್ಸೋದು. ಅದಕ್ಕೆ ಸಹಪತಿಗಳೇ, ಇವರಿಗೆಲ್ಲ ಒಂದು ರೀತಿ ಸರಿಯಾದ ಪಾಠ ಕಲಿಸ್ಬೇಕು ಈ ಬಡ್ಡಿ ಮಕ್ಕಳಿಗೆ. ಅದಕ್ಕೆ ಸಹಪತಿಗಳೇ, ಸಾರಿ, ದಯವಿಟ್ಟು ಕ್ಷಮಿಸಿ. ಅದಕ್ಕೆ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋ ದೃಷ್ಟಿಯಿಂದ ಇನ್ನೊಂದು ಎಕ್ಸಾಮಿನೇಷನ್ ದಯವಿಟ್ಟು ಮಾಡಿಸ್ಬೇಕು. ಈ OMR ಶೀಟ್ ಬಗ್ಗೆ ಅಲ್ಲಾಗಿರೋ ಮಿಸ್ಟೇಕ್ಸ್ ಅದಕ್ಕೆ ಏನ್ ಮಾಡ್ತೀರಾ? ಈಗ ಎಕ್ಸಾಮಿನೇಷನ್ ಒಂದು ಕ್ವಶನ್ಗೆ ಮುಖ್ಯಮಂತ್ರಿಗಳೇ 1 ನಿಮಿಷ 22 ಸೆಕೆಂಡ್ ಟೈಮ್ ಸಿಕ್ಕತ್ತೆ. 79 ಮಿಸ್ಟೇಕ್ಸ್ ಆಗಿದೆ. ಅವನು ಎಕ್ಸಾಮ್ ಟೈಮೇ ಹೋಯ್ತು ಅವನು. ಅದಕ್ಕೆ ಮುಖ್ಯಮಂತ್ರಿಗಳು ಇನ್ನೊಂದು ಎಕ್ಸಾಮಿನೇಷನ್ ನಡೆಸೋದಕ್ಕೆ ದಯಮಾಡಿ ಸೂಚನೆ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಈ OMR ಶೀಟ್ ಬಗ್ಗೆನೂ ಕೂಡ ಕ್ರಮ ತೆಗೆದುಕೊಳ್ಳಿ. ಅಲ್ಲಿ ಅಧಿಕಾರಿಗಳ ಬಗ್ಗೆ ಅಂತೂ ನೀವು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರಿ, ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿ ಮಾಡ್ತೀನಿ.